ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. 49ನೇ ಸೂತ್ರದಿಂದ 52ನೇ ಸೂತ್ರದವರೆಗೆ, ಅಂದರೆ 4 ಸೂತ್ರಗಳಲ್ಲಿ ಪ್ರಾಣಾಯಾಮದ ಮಹತ್ವವನ್ನು ಮತ್ತು ಪ್ರಾಣಾಯಾಮದ ರೀತಿಯನ್ನು ಮತ್ತು ಪ್ರಾಣಾಯಾಮದಿಂದ ಆಗುವ ಲಾಭವನ್ನು ಪತಂಜಲಿ ಋಷಿಗಳು ತಿಳಿಸ್ತಾರೆ. ಸತು ಬಾಹ್ಯ ಅಭ್ಯಂತರ ಸ್ತಂಭವೃತ್ತಿರ್ ದೇಶಕಾಲ ಸಂಖ್ಯಾಭಿ ಪರಿದೃಷ್ಟೋ ದೀರ್ಘ ಸೂಕ್ಷ್ಮ. ಅಂದರೆ ಈ ಸೂತ್ರವನ್ನು ನಾವು ಗಮನಿಸಿದ್ರೆ, ಈಗ ಸದ್ಯಕ್ಕೆ ನಾವು ಮಾಡ್ತಾ ಇರ್ತಕ್ಕಂತಹ ಕೆಲವು ಹೆಸರುಗಳಿಂದ ಕಪಾಲಭಾತಿ, ಭಸ್ತ್ರಿಕಾ, ಅನುಲೋಮ ವಿಲೋಮ, ನಾಡಿಶೋಧನ, ಈ ಯಾವ ಪ್ರಾಣಾಯಾಮದ ಬಗ್ಗೆಯೂ ಮಾತಾಡಿಲ್ವೇನಪ್ಪ ಪತಂಜಲಿಗಳು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದರೆ ಪ್ರಾಣಾಯಾಮದಲ್ಲಿ ನೀವು ಹೆಸರು ಮುಖ್ಯ ಅಲ್ಲ. ಯಾವುದೇ ಪ್ರಾಣಾಯಾಮ ಮಾಡಿದರೂ ಕೂಡ ಒಂದಲ್ಲ ಒಂದು ಪ್ರಯೋಜನ ಇದ್ದೇ ಇದೆ, ಅಥವಾ ಎಲ್ಲ ಪ್ರಾಣಾಯಾಮದಲ್ಲೂ ಎಲ್ಲ ಪ್ರಯೋಜನವೂ ಇದೆ ಅಂತ ಹೇಳ್ಬಿಡ್ಬೋದು. ನಾನು ಅವಾಗ ಹೇಳ್ತಿರ್ತೀನಿ, ಪ್ರಾಣಾಯಾಮದ ಉದ್ದೇಶ ಸಾಮಾನ್ಯ ಉದ್ದೇಶದಿಂದ ಪ್ರಾರಂಭ ಆಗಿ ಅಸಾಮಾನ್ಯ ಉದ್ದೇಶದವರೆಗೂ ಪ್ರಾಣಾಯಾಮ ನಮ್ಮನ್ನು ಕರ್ಕೊಂಡೋಗೋ ಶಕ್ತಿ, ಪ್ರಾಣಾಯಾಮಕ್ಕೆ ಕರ್ಕೊಂಡೋಗೋ ಶಕ್ತಿ ಇದೆ. ಸಾಮಾನ್ಯ ಉದ್ದೇಶ ಏನಪ್ಪ? ಹೆಚ್ಚು ಹೆಚ್ಚು ಆಮ್ಲಜನಕವನ್ನು ಒದಗಿಸಿಕೊಳ್ಳೋದು, ಹೆಚ್ಚು ಹೆಚ್ಚು ಕಾರ್ಬನ್ ಡೈಆಕ್ಸೈಡನ್ನು, ಇಂಗಾಲ ಆಮ್ಲವನ್ನು ಹೊರಗಾಕೋದು. ಇದು ಸಾಮಾನ್ಯ ಉದ್ದೇಶ. ಅಲ್ಲಿಂದ ಹಿಡಿದು ದೈಹಿಕ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ, ಭಾವನಾತ್ಮಕ ಸಾಮರ್ಥ್ಯ ಎಲ್ಲವನ್ನೂ ಹೆಚ್ಚಿಸುವ ಶಕ್ತಿ ಪ್ರಾಣದಲ್ಲಿದೆ. ಅದಕ್ಕೆ ಒಂದು ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಬರುತ್ತದೆ, ಬಹಳ ಅದ್ಭುತವಾದ ಶ್ಲೋಕ. ಪ್ರಾಣಸ್ಯೇದಂ ವಶೇತ್ ಸರ್ವಂ ಯತ್ ತ್ರಿವಿಧಿಯೇತ್ ಯತ್ ಪ್ರತಿಷ್ಠಿತಂ. ಅಂದರೆ ಈ ಪ್ರಾಣವನ್ನು ವಶಪಡಿಸ್ಕೊಂಡ್ರೆ, ಅಂದರೆ ಪ್ರಾಣಾಯಾಮದ ಸಿದ್ಧಿಯನ್ನು ಮಾಡಿಕೊಂಡ್ರೆ ಅಂತ ಅರ್ಥ ಇಟ್ಕೊಳ್ಳಿ. ಪ್ರಾಣಾಯಾಮದ ಸಿದ್ಧಿಯನ್ನು ಮಾಡಿಕೊಂಡ್ರೆ ಅಂದರೆ ಸಾಮಾನ್ಯ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಅದರಲ್ಲಿ ಬಲ್ಲಿದರಾಗಿ ಮುಂದೆ ದೀರ್ಘ, ಸೂಕ್ಷ್ಮ ಮತ್ತು ಕುಂಭಕ ಅಂದರೆ ಸ್ತಂಭನ ಅಂತ ಬಳಸಿದ್ದಾರೆ ಪತಂಜಲಿಗಳು. ಸ್ತಂಭನ ಅಂತ ಬಳಸಿದ್ದಾರೆ. ಬೇರೆ ಋಷಿಗಳಿಗೆ ಕುಂಭಕ ಅಂತಲೂ ಕರೆದಿದ್ದಾರೆ. ಅಂದರೆ ಪ್ರಾಣವನ್ನು ನಿಲ್ಲಿಸೋದು. ಈಗಾಗಲೇ ಎಷ್ಟು ಹೊತ್ತು, ಎಷ್ಟು ದಿವಸ, ಯಾರ್ಯಾರು ಹೇಗೆ ನಿಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈ ಹಿಂದೆ ನಾನು ಬೇರೆ ಸಂದರ್ಭದಲ್ಲಿ ಹೇಳಿದ್ದೀನಿ. ಆದ್ದರಿಂದ ಮತ್ತೆ ಅದನ್ನು ಪುನರಾವೃತ್ತಿ ಮಾಡೋದು ಬೇಡ. ಆದರೆ ಇಷ್ಟು ತಿಳ್ಕೊಳ್ಳಿ, ದೈಹಿಕ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯ, ಬೌದ್ಧಿಕ ಮತ್ತು ಭಾವನಾತ್ಮಕ ಹೇಗೆ ಬೆಳೆಸ್ಬೋದು? ವಿಶಾಲ ಆಗ್ತಾ ಹೋಗ್ತಾನೆ ಮನುಷ್ಯ. ಪ್ರಾಣಾಯಾಮ ಸಿದ್ಧಿಯನ್ನು ಮಾಡಿಕೊಂಡು ಮನುಷ್ಯ ವಿಶಾಲ ಆಗ್ತಾನೆ. ಅದಕ್ಕೆ ನಮ್ಮ ಋಷಿಗಳು ಹೇಳಿಕೊಟ್ರು, ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಉದಾರ ಚರಿತೆಯುಳ್ಳವರಿಗೆ ಇಡೀ ಭೂಮಿಯೇ ಕುಟುಂಬ. ಬರೀ ಊರು, ದೇಶ, ಕಾಲ ಅಥವಾ ಊರು, ದೇಶ, ರಾಜ್ಯ ಅಲ್ಲ. ಇಡೀ ಭೂಮಿಯೇ ನನ್ನದು, ಕಡೆಗೆ ಇಡೀ ಬ್ರಹ್ಮಾಂಡವೇ ನನ್ನದು. ಸೃಷ್ಟಿಕರ್ತ ನನ್ನವನಾಗಿರೋದ್ರಿಂದ
ಸಮಗ್ರ ಸೃಷ್ಟಿಯು ನನ್ನದು. ಈ ಭಾವ ಪ್ರಾಣಾಯಾಮ ಜೀವಿಗೆ ಬರುತ್ತೆ ಬರ್ತಾ ಬರ್ತಾ ಬರ್ತಾ. ಅದನ್ನೇ ಶರಣರು ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯ ಸ್ಥಳ. ವಿಶ್ವಾತ್ಮನಲ್ಲಿ ಐಕ್ಯ ಆಗೋದು, ಸತ್ತ ಮೇಲಲ್ಲ. ಇದ್ದಾಗಲೇ ನಮ್ಮ ಸಂಕುಚಿತ ಮನಸ್ಸನ್ನು ವಿಶ್ವಾತ್ಮನಲ್ಲಿ ಲೀನಗೊಳಿಸೋದು. ನಮ್ಮ ದೇಹದ ವಾಯುವನ್ನು ವಿಶ್ವ ಪ್ರಾಣದಲ್ಲಿ, ದೇಹ ಪ್ರಾಣವನ್ನು ವಿಶ್ವ ಪ್ರಾಣದಲ್ಲಿ ಸಮನ್ವಯಗೊಳಿಸೋದು, ಸಮರಸಗೊಳಿಸೋದು. ಇದು ಪ್ರಾಣಾಯಾಮದ ಕೊನೆಯ ಉದ್ದೇಶ. ಆವಾಗ ಅವನಿಗೆ ಸಿಗಲಾರದ ಸಿದ್ಧಿಗಳಿಲ್ಲ, ಸಿಗಲಾರದ ವಸ್ತುಗಳಿಲ್ಲ. ಅವನೇನು ಮಾಡ್ತಾನೆ ಹಾಗಾದರೆ? ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ ಬರ್ತವೆ. ಅತ್ಯಂತ ಲಘು, ಅತ್ಯಂತ ಗುರು. ಅವನು ಸ್ಥೂಲನೂ ಆಗಬಲ್ಲ, ಸೂಕ್ಷ್ಮನೂ ಆಗಬಲ್ಲ. ಸೂಕ್ಷ್ಮ ಅಂತಂದರೆ ಯಾವ ರೂಪವನ್ನು ಬೇಕಾದರೂ ತಾಳಬಲ್ಲ. ಸ್ಥೂಲ ಅಂದರೆ ಎಷ್ಟು ದಪ್ಪ, ಎಷ್ಟು ಉದ್ದ ಬೇಕಾದರೂ ಆಗಬಲ್ಲ. ಇಂಥ ಸಿದ್ಧಿಗಳು ಹಿಮಾಲಯದ ಮಹಾತ್ಮರಲ್ಲಿ ಬಹಳ ಜನರಲ್ಲಿ ಕಾಣಿಸಿರೋದನ್ನು ನಾವು ಕೇಳ್ತೀವಿ. 20ನೇ ಶತಮಾನದಲ್ಲೂ ಕೇಳ್ತೀವಿ, 21ನೇ ಶತಮಾನದಲ್ಲೂ ಕೇಳ್ತೀವಿ. ಭೂಮಿ ಇರೋವರೆಗೂ ಅವ್ರು ಇರ್ತಾರೆ. ಅವ್ರಿಗೂ ಲಯ ಇದೆ, ಅವ್ರಿಗೂ ಪ್ರಳಯ ಇದೆ. ಯಾಕಂದರೆ ಎಷ್ಟೋ ಜನ ಸಾಧಕರು 2013ರ ಮೋಡ ಸ್ಫೋಟ ಆಯಿತು, ಅಲ್ಲಿ ಮೇಘ ಸ್ಫೋಟ ಆಯಿತು. ಆವಾಗ ಸಾಧಕರುಗಳು ಹೋಗ್ಬಿಟ್ರು. ಎಷ್ಟೋ ಸಾವಿರಾರು ಅಸ್ಥಿಪಂಜರಗಳು ಆಮೇಲೆ ಕೆಲವು ಕಡೆ ಕಾಣಿಸಿದ್ವು ಅಂತ ಹೇಳ್ತಾರೆ. ಅದರಲ್ಲಿ ಸಾಧಕರುಗಳಿದ್ರು, ಸಿದ್ಧರಿದ್ರು, ಇದ್ದಿರಬಹುದು. ಎಂತೆಂಥವ್ರು ಹೋದ್ರು ಗೊತ್ತಿಲ್ಲ. ಅಂದರೆ ಪ್ರಳಯ ಕಾಲದಲ್ಲಿ ಯಾರನ್ನೂ ಬಿಡಲ್ಲ. ಅದು ಸೃಷ್ಟಿ ಯಾರ ಕೈಗೂ ಸಿಕ್ಕಿಲ್ಲ. ಆದರೆ ಪ್ರಾಣಾಯಾಮ ಜೀವಿ ತನ್ನ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಈ ಭವದ ದುಃಖವನ್ನು, ಈ ಭವದ ದ್ವಂದ್ವವನ್ನು ನೀಗಿ ಅವನು ಆತ್ಮ ಪ್ರಕಾಶವನ್ನು ನೋಡಬಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಪ್ರಾಣಸ್ಯೇದಂ ವಶೇತ್ ಸರ್ವಂ, ಪ್ರಾಣಸ್ಯ ಇದಂ ವಶೇದ ಸರ್ವಂ. ಪ್ರಾಣವನ್ನು ವಶಪಡಿಸ್ಕೊಂಡ್ರೆ ಎಲ್ಲವೂ ನಿಮ್ಮ ವಶ ಆಗುತ್ತೆ. ಯಾಕೆ ಅಂದರೆ ತ್ರಿವಿಧಿಯತ್ ಪ್ರತಿಷ್ಠಿತಂ, ಇದು ತ್ರಿಲೋಕದಲ್ಲಿಯೂ ಪ್ರತಿಷ್ಠಿತವಾಗಿದೆ. ಸೂಕ್ಷ್ಮ, ಸ್ಥೂಲ, ಸೂಕ್ಷ್ಮ, ಕಾರಣ, ಇವೇ 3 ಲೋಕಗಳು ಅಂತ ಇಟ್ಕೊಂಬಿಡಿ. ನಮ್ಮ ಒಳಗೆ ಇದೆ ಅವೆಲ್ಲ. ಅಥವಾ ಸ್ವರ್ಗ, ಮರ್ತ್ಯ, ಪಾತಾಳ, ಇದು ಭೂಲೋಕಕ್ಕೆ ಸಂಬಂಧಪಡುತ್ತೆ. ಪಾತಾಳ ಅಂದರೆ ಭೂಮಿಯಿಂದ ಆಳಕ್ಕಲ್ಲ, ಈ ಭೂಮಿಯಲ್ಲೇ ಬೇರೆ ಬೇರೆ ಭಾಗ, ಎತ್ತರ ಭಾಗ, ಮಧ್ಯಮ ಭಾಗ, ಕೆಳಭಾಗ ಇರ್ತವೆ. ಭೂಮಿಯ ಬೇರೆ ಬೇರೆ ಪ್ರದೇಶಗಳು. ಈಗ ಈಶಾನ್ಯ ಭಾಗ ಇದೆಯಲ್ಲ ನಮಗೆ, ಅಥವಾ ಉತ್ತರ ಭಾಗ ಎತ್ತರದ ಭಾಗ, ಹಿಮಾಲಯದ ಭಾಗ ಎತ್ತರದ ಭಾಗ, ಅದನ್ನೇ ಸ್ವರ್ಗ ಅಂದ್ಕೊಂಡ್ರೆ ನಾವು ಆಗಿನ ಕಾಲಕ್ಕೆ. ಸ್ವರ್ಗ, ಮರ್ತ್ಯ ಮಧ್ಯಮ, ಪಾತಾಳ ಪೂರ ಸಮುದ್ರದ ಮಟ್ಟಕ್ಕೆ ಇರ್ತಕ್ಕಂಥವ್ರು. ಹೀಗೆ ಭೂಮಿಯ ಕೆಳಭಾಗದಲ್ಲಿರೋರು, ಅಗದು ಬಿಟ್ಟು ಹೋಗೋರು, ಅಥವಾ ಹುತ್ತದಲ್ಲಿರೋರು ಅಂತ ಅಲ್ಲ ಅದರ ಅರ್ಥ. ಗೊತ್ತಾಯ್ತಲ್ವಾ? ಆದ್ದರಿಂದ ಈ 3 ಲೋಕಗಳು, ಈ 3 ಲೋಕಗಳು ಅವನಿಗೆ, 3 ಲೋಕದಲ್ಲಿರುವ ಸಂಪತ್ತು ಅವನದಾಗತ್ತೆ. ಯಾರು ಪ್ರಾಣವನ್ನು ವಶಪಡಿಸ್ಕೊಂತಾನೆ ಅವನು. ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಶ್ಚ ವಿದೇಹಿನ ಇತಿ. ತಾಯಿಯು ಮಗನನ್ನು ರಕ್ಷಿಸುವ ಹಾಗೆ, ತಾಯಿಯು ಮಗುವನ್ನು ರಕ್ಷಿಸುವ ಹಾಗೆ ಇದು ಎಲ್ಲವನ್ನೂ ದಯಪಾಲಿಸ್ತದೆ. ಶ್ರೀಶ್ಚ ಸಂಪತ್ತು, ಪ್ರಜ್ಞಾಂಶ, ಪ್ರಜ್ಞೆ ಅಂದರೆ ಬುದ್ಧಿವಂತಿಕೆ. ಕೆಲವರಿಗೆ ಸಂಪತ್ತಿರ್ತದೆ, ಬುದ್ಧಿವಂತಿಕೆ ಇರಂಗಿಲ್ಲ. ಇನ್ನು ಕೆಲವರಿಗೆ ಬುದ್ಧಿವಂತಿಕೆ ಇರ್ತದೆ, ಸಂಪತ್ತಿರಂಗಿಲ್ಲ. ಯಾರು ಯೋಗ ಮಾರ್ಗವನ್ನು ಅನುಸರಿಸ್ತಿರೋ, ಯಾರು ಪ್ರಾಣಾಯಾಮವನ್ನು ಮಾಡ್ತಿರೋ, ಧ್ಯಾನ ಸಿದ್ಧರಾಗ್ತಿರೋ, ಸಮಾಧಿ ಸಿದ್ಧರಾಗ್ತಿರೋ, ಅವ್ರಿಗೆಲ್ಲವನ್ನೂ ಪಡೀತಾರೆ. ಅಥವಾ ಎಲ್ಲವೂ ಇದ್ದರೂ ಅವ್ರಿಗೇನು ಇಲ್ಲದಂಗೆ ಇರ್ತಾರೆ, ಇಲ್ಲದೆ ಇದ್ದರೂ ಆನಂದವಾಗಿರ್ತಾರೆ. ಅದು ಆದ್ದರಿಂದ
ಶ್ರೀಶ್ಚ ಪ್ರಜ್ಞಾಂಶ್ಚ ವಿಧೇನ ಇತಿ. ಎಲ್ಲವೂ ಪ್ರಾಣಾಯಾಮ ಜೀವಿಗೆ ಸಿಗ್ತದೆ. ಅದಕ್ಕೆ ನಿಮಗೆ ನಾನು ಹೇಳ್ತಿರ್ತೀನಿ, ಏನೇ ಆಗಲಿ, ದುಃಖ ಆಗಲಿ, ಬೇಜಾರಾಗಲಿ, ನೋವುಗಳು ಬರಲಿ, ಏನೋ ನೋವುಗಳಿದೆ, ತಲೆನೋವಿದೆ, ತಲೆನೋವಿದ್ದಾಗ ಭಾಳ ಔಷಧಿ ಮಾತ್ರೆ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಒದ್ದಾಡಬೇಡಿ. ಸಾಧ್ಯ ಆದರೆ ಸ್ಟೀಮ್ ತಗೊಳ್ಳಿ. ಸ್ಟೀಮ್ ಇಲ್ಲ ಬೇಡ, ಸುಮ್ಮನೆ ಕೂತ್ಕೊಳ್ಳಿ ಒಂದು ಕಡೆ, ಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ. ನಗರ ಪ್ರದೇಶದಲ್ಲಿ ಅದೇ ಕಷ್ಟ ಆಗಿರೋದು ಇವಾಗ. ಶಾಂತವಾದ ಪ್ರದೇಶನೂ ಸಿಕ್ಕಲ್ಲ ನಗರ ಪ್ರದೇಶದಲ್ಲಿ. ಏನು ಮಾಡೋದು? ಮನೆ ಬಾಗಿಲು ಹಾಕ್ಕೊಳ್ಳಿ, ಎಲ್ಲಿ ಕಡಿಮೆ ಶಬ್ದ ಕೇಳಿಸ್ತದೆ ಕೂತ್ಕೊಳ್ಳಿ. ದೀರ್ಘವಾಗಿ ಉಸಿರು ಬಿಡೋದು, ಉಸಿರು ತಗೊಳ್ಳೋದು. ಎಲ್ಲಿ ನೋವಿರುತ್ತೋ ಅಲ್ಲಿ ಕೈ ಇಟ್ಕೊಳ್ಳೋದು. ಹಸ್ತದಲ್ಲೂ ಶಕ್ತಿ ಇದೆ, ಅದನ್ನೇ ರೇಖಿ ಸಿದ್ಧಾಂತ ಇರೋದು ಅದೇನೆ. ನೋವಿದ್ದಲ್ಲಿ ಕೈ ಇಟ್ಕೊಳ್ಳಿ, ಪರಮಾತ್ಮನ ಪ್ರಾರ್ಥನೆ ಮಾಡಿ, ಜೊತೆಗೆ ದೀರ್ಘವಾದ ಉಸಿರಾಟ ಮಾಡಿ. ಇನ್ನು ಮಾನಸಿಕ ದುಃಖ ಇತ್ತು ಅಂತ ಇಟ್ಕೊಳ್ಳಿ. ಮಾನಸಿಕ ದುಃಖ ಇತ್ತು, ದೈಹಿಕವಾಗಿ ತೊಂದರೆ ಇಲ್ಲ, ಯಾವ ರೋಗನೂ ಇಲ್ಲ, ಮಾನಸಿಕ ದುಃಖ ಇದೆ. ಆವಾಗ ಕುಂಭಕ ಮಾಡುವ ಪ್ರಯತ್ನವನ್ನು ಮಾಡಿ. ಕುಂಭಕ ಅಂದರೆ ಸಿಕ್ಕಾಪಟ್ಟೆ ಉಸಿರು ತಗೋಬೇಡಿ, ಸುಮ್ಮನೆ ನಿಲ್ಲಿಸಿ ಅಷ್ಟೇ. ಉಸಿರನ್ನು ಹೊರಗೆ ಹಾಕಾದ್ರೂ ನಿಲ್ಲಿಸಿ, ಅಥವಾ ಮಧ್ಯಮ ಕುಂಭಕ, ಮಧ್ಯ ಕುಂಭಕ. ಸುಮ್ಮನೆ ಉಸಿರು ತಗೊಳ್ಳಬೇಡಿ, ಬಿಡಬೇಡಿ. ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಸಹಿಸ್ಕೊಳ್ಳಿ. ಸಾಧ್ಯ ಆದರೆ ಹಂಗೆ ಉಸಿರನ್ನು ನಿಲ್ಲಿಸಿ. ಇಲ್ಲಾಂದರೆ ಮೂಗು ಬಾಯಿ ಇಟ್ಕೋಬೋದು ಕೈಯಲ್ಲಿ. ಒತ್ತಬೇಡಿ, ಜೋರಾಗಿ ಒತ್ತಬೇಡಿ, ಸುಮ್ಮನೆ ಅದು ನೋವಾಗಂಗೆ ಇಟ್ಕೋಬೇಡಿ, ಸುಮ್ಮನೆ ಕೈ ಹಿಡಿ ಅಷ್ಟೇ. ಈ ಥರ ಇದನ್ನು ಮೊದಲು ಮಾಡಬೇಡಿ. ಮೊದಲು ದೀರ್ಘಕಾಲ ಮಾಡಬೇಡಿ. 5 ಸೆಕೆಂಡು, 10 ಸೆಕೆಂಡು, 15 ಸೆಕೆಂಡು, ಹಿಂಗೆ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋಗ್ರಿ. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ನಿಮ್ಮ ಇತಿಮಿತಿಗಳು ಅಂತೇನಿದಾವಲ್ಲ, ಅವನ್ನು ಮೀರಿ ದುಃಖವನ್ನು ಗೆದ್ದು ನಿಲ್ಲುವ ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಅದನ್ನೇ ಹಿಂದೆನೂ ಹೇಳಿದ್ದೆ ನಾನು. ಒಬ್ಬ ವ್ಯಕ್ತಿ ಸಾಧನೆಗೆ ತೊಡಗ್ತಾನೆ. ಪರಮಹಂಸ ಯೋಗಾನಂದರು ಬರೆದಿದ್ದಾರೆ, ಮೈ ತುಂಬ ಚರ್ಮದ ಕಾಯಿಲೆ ಇದ್ದಂಥ ವ್ಯಕ್ತಿ, ಮೈ ತುಂಬ ಚರ್ಮದ ಕಾಯಿಲೆ ಇದ್ದಂಥ ವ್ಯಕ್ತಿ ಅಂದರೆ ಏನು, ಸೋರಿಯಾಸಿಸ್ ಅಂತ ಕರೀರಿ, ಅಥವಾ ಕಡ್ತ, ರಸಿಗೆ, ಹಿಂಸೆ, ಆಮೇಲಿಂದ ಶುಗರ್ ಇತ್ತಂತ, ಸಕ್ಕರೆ ಕಾಯಿಲೆ, ಇನ್ನೇನು ಕಾಯಿಲೆಗಳಿದ್ದು ಸಾಧನೆಗೆ ಬಂದರು ಅವರು ಆಶ್ರಮಕ್ಕೆ, ಅಥವಾ ಎಲ್ಲ ಗುಡ್ಡ ಪ್ರದೇಶ, ಒಳ್ಳೆಯ ಜಾಗ, ಹಿಮಾಲಯದ ಭಾಗ ಅಂತಲೇ ಇಟ್ಕೊಳ್ಳಿ. ಸಾಧನೆ ಮಾಡೋಕ್ಕೆ ಶುರು ಮಾಡಿದರೆ ಒಂದು 10 ನಿಮಿಷ ಕೂತ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಮೊದಲು. ಅಂಥವರು 18 ತಾಸು ಒಂದೇ ಕಡೆ ಕೂತ್ಕೊಳ್ಳೋ ಸಾಮರ್ಥ್ಯ ಬಂತು. ಎಲ್ಲ ಕಾಯಿಲೆಗಳನ್ನು ನಿವಾರಿಸ್ಕೊಂಡ್ರು. ಚರ್ಮದ ಕಾಯಿಲೆ ಹೋಯ್ತು, ಸಕ್ಕರೆ ಕಾಯಿಲೆ ಹೋಯ್ತು. ಅಷ್ಟೇ ಅಲ್ಲ, 18 ತಾಸು ಧ್ಯಾನ ಮಾಡ್ತಾ ಮಾಡ್ತಾ ಆ ಪರಮಾತ್ಮನ ಪ್ರಕಾಶವನ್ನು ಕಂಡು ಆನಂದ ಪಡ್ತಕ್ಕಂಥದ್ದನ್ನು ಕಲ್ತ್ಕೊಂಡ್ರು. ಇಲ್ಲಿ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡ್ಕೊಳ್ಳೋದಂದ್ರೆ, ಈ ಹಳೆ ಕೆಲವು ಪುರಾಣಗಳಲ್ಲಿ ಬರ್ದಾರಲ್ಲ, ಬ್ರಹ್ಮನನ್ನು ತಪಸ್ಸು ಮಾಡಿ ಬ್ರಹ್ಮನ ಒಲಿಸ್ಕೊಳ್ಳೋದು, ವಿಷ್ಣುನ ಒಲಿಸ್ಕೊಳ್ಳೋದು, ಶಿವನನ್ನು ರುದ್ರನನ್ನು ಒಲಿಸ್ಕೊಳ್ಳೋದು, ಏನೇನೋ ವರ ತಗೊಳ್ಳೋದು, ಜಗಳಾಡೋದು, ಇದಲ್ಲ. ಪ್ರಕಾಶಮಯ ಉಪನಿಷತ್ತುಗಳು, ವಚನ ಸಾಹಿತ್ಯ ನಮಗೆ ತೋರಿಸೋದು ಪ್ರಕಾಶಮಯನಾದ ಪರಮಾತ್ಮ, ಲಿಂಗ, ಅದು ದೇವರು. ಅದನ್ನು ನಿಮ್ಮಲ್ಲೇ ದರ್ಶನ ಮಾಡ್ಬೋದು, ಈ ಜನ್ಮದಲ್ಲೇ ದರ್ಶನ ಮಾಡಬಹುದು. ಕೆಲವೇ ವರ್ಷಗಳಲ್ಲಿ, ಒಂದು 12 ವರ್ಷ, 15 ವರ್ಷ, 20 ವರ್ಷ ಗುರಿ ಇಟ್ಕೊಳ್ಳಿ. ನಿರಂತರ ಸಾಧನೆ ಮಾಡ್ತಾ ಹೋಗಿ, ಅವಸರ ಮಾಡಬೇಡಿ. ನೀವೇ ಆ ಪ್ರಕಾಶವನ್ನು ಕಾಣಬಹುದು. ಅದನ್ನು ನಾಳಿನ ದಿವಸ ನೋಡೋಣ. ಆ ಪ್ರಕಾಶ ಹೇಗೆ ಕಾಣಿಸುತ್ತೆ ಅನ್ನುವಂಥದ್ದನ್ನು ಪತಂಜಲಿ ಋಷಿಗಳು ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.